ವಿಜಯ್ ಅಂತ ಕರೆದ್ಬಿಟ್ಟು ಅದು ಒಂದ್ ಸ್ವಲ್ಪ ವಿಕ್ರಮ್ ಇಸ್ ಆಲ್ಸೋ ಅನ್ ಓಲ್ಡ್ ಇದನ್ನ ಏನೋ ಆಗೋದು ಏನಂತ ಇನ್ನು. Okay, guys, mute ಮಾಡ್ಕೊಳ್ಳಿ ಬೇರೆ ಎಲ್ಲರೂ. And I think lot of people are waiting, so let's take the next question. Answer in spotlight ಹಾಕ್ತಾ ಇದೀನಿ, ತೆಗಿತಾ ಇದೀನಿ. Finally you are back. Please go ahead. ರಿಷಬ್ ಅವರು ಇಲ್ಲಿದ್ದಾರೆ. Thank you. ನಮಸ್ಕಾರ ಶೆಟ್ರೆ. ನಮ್ದು ದಕ್ಷಿಣ ಕನ್ನಡದ್ದು ದೈವನೇಮ ಕಮಲ ಎಲ್ಲ ತೆರೆಯಲ್ಲಿ ತರುವುದಕ್ಕೆ ತುಂಬಾ ತುಂಬಾ ಧನ್ಯವಾದ. ನೀವು ಕನ್ನಡದಲ್ಲೇ ರಿಲೀಸ್ ಮಾಡಿರೋದು ತುಂಬಾ ಖುಷಿ. ಐ ಥಿಂಕ್ ಅವಾಗ್ಲೇ ಕನ್ನಡ ಭಾಷೆ ಎಲ್ಲರಿಗೂ ತಲುಪುದು ಅಂತ ನನ್ನ ನಂಬಿಕೆ. ಅಂಡ್ ಕ್ವೆಶ್ಚನ್ ಅಂತ ಹಾಗೇನು ಸ್ಪೆಸಿಫಿಕ್ ಇಲ್ಲ, ಯಾಕಂದ್ರೆ ಕಾಂತಾರ ಅಂತ ಯಾವ ವಿಡಿಯೋ ಇದೆ ಅದೆಲ್ಲ ನೋಡಿ, ಎಲ್ಲ ಇಂಟರ್ವ್ಯೂ ಎಲ್ಲ ನೋಡಿದೀನಿ ಎಕ್ಸೆಪ್ಟ್ ಫಾರ್ ಕೈರಾಮ್ ವೈಶ್ ಅವರದ್ದು. ಅವರು ತುಂಬಾ ಡೀಟೇಲ್ ಆಗಿ ಡೈಸೆಕ್ಟ್ ಮಾಡ್ತಾರೆ. ನನ್ಗೆ ಸ್ವಲ್ಪ ಮೂವಿ ನೋಡಿದ ನಂತರ ಅದ್ ನೋಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ತುಂಬಾ ಫುಲ್ ಬಿಟ್ ಕೊಟ್ಟಿಲ್ಲ ನಾನು, ಡೋಂಟ್ ವರಿ. ಹಾಗಾದ್ರೆ ನೋಡ್ಬೋದಾ? ಸರಿ, ಓಕೆ. ಇದು ಒಂದೇ ಅಂದ್ರೆ ಕ್ವೆಶ್ಚನ್ ಅಂದ್ರೆ, ಓಕೆ, ಫಸ್ಟ್ ಒಂದ್ ಸ್ವಲ್ಪ ಸ್ಕೋಪ್ ತಗೊಳ್ತೀನಿ. ಇದು ಕಿರಿಕ್ ಪಾರ್ಟಿ ಟೈಮ್ ಅಲ್ಲಿ ಡ್ಯಾಲಸ್ ಅಲ್ಲಿ ತಗೊಳ್ಳಿರೋ ಪಿಕ್ಚರ್ 2017. ಸೊ ಯಾ, ಇಟ್ಸ್ ವೆರಿ ಮೆಮೊರೇಬಲ್. ಅಂಡ್ ಕ್ವೆಶ್ಚನ್ ಅಂದ್ರೆ, ನೀವು ರಪ 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 ಅಂತ 3 ತಿಂಗಳಲ್ಲಿ ಸ್ಕ್ರಿಪ್ಟ್ ಮಾಡಿ 1 ವರ್ಷದಲ್ಲಿ ಮೂವಿ ಮಾಡ್ತೀರಲ್ವಾ, ಇಷ್ಟು ದೊಡ್ಡ ಸ್ಕೇಲ್ ಅಲ್ಲಿ, ಅದು ಹೇಗೆ ಮಾಡ್ತೀರಾ ಅಂತ? ನಾವೆಲ್ಲ ಅನುಸೂಯ ಅವರು, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನನಗೂ ಆ ಡ್ಯಾಲಸ್ ಅಲ್ಲಿರೋ ಇದನ್ನ ಮೆಮೊರಿನ ನೋಡಿ ಖುಷಿ ಆಯ್ತು. ಮದುವೆ ಆದ ಸ್ಟಾರ್ಟಿಂಗ್ ಅದು. ಹೌದು, ಪ್ರಗತಿ ನಾನೆಲ್ಲ ಬಂದಿದ್ದೆ ಅಲ್ಲಿಗೆ. ಇದು ಫಸ್ಟ್ ಆಫ್ ಆಲ್ ಈಗೇನು ಒಂದು ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ ಅಂತ ಆಗ್ತಿದ್ಯಲ್ಲ, ನಾನ್ ಸ್ವಲ್ಪ ಓಲ್ಡ್ ಸ್ಕೂಲ್ ಕಂಪೇರ್ ಮಾಡಿದ್ರೆ ಈ ಜನರೇಷನ್ ಅಲ್ಲಿ ಫಿಲ್ಮ್ ಮೇಕರ್ಗಳಿಗೆ ನಾನೊಬ್ಬ ಸ್ವಲ್ಪ ಓಲ್ಡ್ ಸ್ಕೂಲ್. ಬಿಕಾಸ್ ನಾನು 18 years ಆಯ್ತು ಫಿಲ್ಮ್ ಇಂಡಸ್ಟ್ರಿ ಬಂದು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ಬಂದ್ಕೊಂಡು. ಅಂಡ್ ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು ಫ್ರಮ್ ದ ಫಿಲ್ಮ್ ಅಂದ್ರೆ ಯಾವ್ದು ಹೇಳಿ, ಈಗ ಮಾಡ್ತಿದ್ವಿ ಇದಲ್ಲ, ಕ್ಯಾಮ್ರಾ ಫಿಲ್ಮ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ, ನೆಗೆಟಿವ್ಸ್ ಅಂತ ರೀಲ್ ಅಂತ ಹೇಳ್ತಿದ್ವಲ್ಲ, ಹಂಗ ನಂದು ಅಸಿಸ್ಟೆಂಟ್ ಡೈರೆಕ್ಟರ್ ಶುರು ಆಗಿದ್ದು ನಾನು. ಸೊ ಒಂದು ಕಾಂಟೆಂಟ್ ರೆಡಿ ಆದ್ಮೇಲೆ ಶೂಟಿಂಗ್ ಪ್ರಾಸೆಸ್ಗೆ ಎಷ್ಟು ಟೈಮ್ ಕೊಡಬೇಕು, ಪೋಸ್ಟ್ ಪ್ರೊಡಕ್ಷನ್ ಎಷ್ಟು ಕೊಡ್ಬೇಕು ಅನ್ನೋದು